ಅನ್ನಭಾಗ್ಯ ಯೋಜನೆ ನಿಂತೋಯ್ತಾ? ಇದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳಾದರೆ ಇದ್ದಾವೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೀವು ಈಗ ಗಮನಿಸಿದ್ರೆ ನಿಮ್ಮ ರೇಷನ್ ಅಂತಂದರೆ ನ್ಯಾಯಬೆಲೆ ಅಂಗಡಿಯಲ್ಲಿ 2 ತಿಂಗಳ ನೀವು ತಮ್ಮನ್ನು ನೀಡಿದಿರ ಬಯೋಮೆಟ್ರಿಕ್ 2 ತಿಂಗಳ ಬಯೋಮೆಟ್ರಿಕನ್ನು ನೀಡಿದಿರ. ಸೊ ಆ 2 ತಿಂಗಳ ರೇಷನ್ ಕೇಂದ್ರ ಸರ್ಕಾರದ್ದು ಟೋಟಲ್ ಆಗಿ 10 kgಯನ್ನು ಈ ತಿಂಗಳು ನೀಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೆ 4 kg ಅಕ್ಕಿ ಆ್ಯಂಡ್ 6 kg ರಾಗಿಯನ್ನು ನೀಡಲಾಗಿದೆ. ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದ ನೀಡಿರ್ತಕ್ಕಂಥದ್ದು ಇದನ್ನು. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ನೀಡಬೇಕಾಗಿರ್ತಕ್ಕಂತಹ ಈ ತಿಂಗಳಿನ ಅಕ್ಕಿ, ಮೇ ತಿಂಗಳದ್ದು ಮತ್ತು ಜೂನ್ ತಿಂಗಳ ಅಕ್ಕಿ ಟೋಟಲ್ ಆಗಿ ಇನ್ನೂ ಸಹ ನೀಡಲಿಲ್ಲ. ಓಕೆನಾ. 2 ತಿಂಗಳದ್ದು ಕೇಂದ್ರ ಸರ್ಕಾರನೇ ನೀಡಿರ್ತಕ್ಕಂಥದ್ದು. ಈಗ ಹಾಗಿದ್ರೆ ಮುಂದಿನ ತಿಂಗಳು ರೇಷನ್ ಸಿಗುತ್ತಾ? ಯಾಕೆ ಅಂತಂದರೆ ನೀವು ಗಮನಿಸಿದ್ರೆ 2 ತಿಂಗಳ ಬಯೋಮೆಟ್ರಿಕನ್ನು ನೀವು ನೀಡಿದ್ರ. ಕೇಂದ್ರ ಸರ್ಕಾರ ತಿಳಿಸಿರ್ತಕ್ಕಂಥ ಮಾಹಿತಿ ಪ್ರಕಾರ 2 ತಿಂಗಳದ್ದು ಸೇರಿಸಿ 10 kg ಒಟ್ಟಿನಲ್ಲಿ ಓಕೆನಾ ರಾಗಿ ಮತ್ತು ಅಕ್ಕಿ ಸೇರಿಸಿ 10 kg ನೀಡಲಾಗಿದೆ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಹಾಗಿದ್ರೆ ಮುಂದಿನ ತಿಂಗಳಿನ ರೇಷನ್ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಸರ್ಕಾರದ ಕಡೆಯಿಂದ ಸ್ಪಷ್ಟನೆ ಆದರೆ ಬರಬೇಕಾಗಿದೆ. ಬಂದ ನಂತರ ನಾನು ನಿಮಗೆ ಆದಷ್ಟು ಬೇಗ ತಿಳಿಸ್ತೀನಿ. ಓಕೆನಾ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಥ್ಯಾಂಕ್ ಯು. ಬಾಯ್.